ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಇವತ್ತು ನಾನು ಹೋಗ್ತಿರೋ ಪ್ಲೇಸ್ ಬಂದು ಪಯಣ ಅಂತ, ಮೈಸೂರಲ್ಲಿ ಲೊಕೇಟ್ ಆಗಿರುವಂಥ ಪ್ಲೇಸು. ತುಂಬ ಕಾರ್ ಕಲೆಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗಿ ನಿಮಗೂ ಆ ಕಾರ್ ಕಲೆಕ್ಷನ್ನೆಲ್ಲ ತೋರಿಸ್ತೀನಿ. ತುಂಬ ವಿಂಟೇಜ್ ಕಾರ್ಸ್ ಎಲ್ಲ ಕಲೆಕ್ಷನ್ ಮಾಡಿಟ್ಟಿದ್ದಾರೆ. ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರಾ, ಇನ್ನೂ ವಿಡಿಯೋ ನೋಡಿ ಹೋಗೋರು ತುಂಬ ಜನ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಿ ಕಂಪ್ಲೀಟ್ ಅದ್ರ ಬಗ್ಗೆ ಹೇಗಿದೆ ಏನು ಎಂತ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಕಮಾನ್ ಗಾಯ್ಸ್, ಲೆಟ್ಸ್ ಗೋ ಟು ಪಯಣ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಇಲ್ಲಿ ಗೊತ್ತಾಗ್ತಿದೆ ನಿಜವಾದ ಕಾರ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಚಿಕ್ಕವರು ದೊಡ್ಡವರು ಎಲ್ಲರೂ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ಎಂಟರ್ ಆದ ತಕ್ಷಣ ನಿಮಗೆ ಟಿಕೆಟ್ ತಗೊಳ್ಳೋ ಜಾಗ ಇಲ್ಲಿ ಬರ್ತದೆ. ವಿಂಟೇಜ್ ಕಾರ್ಗಳು ಕೇವಲ ಒಂದು ಹಳೆಯ ವಾಹನಗಳಲ್ಲ, ಅವು ಕಾಲಚಕ್ರದಿಂದ ಮುಂದುವರಿದ ಸಂಕೇತಗಳಾಗಿವೆ. ಆ ಟೈಮಲ್ಲಿ ಕಳೆದು ಹೋಗಿದ್ದ ನೆನಪಿಗೆ ಹೊಸ ಪಥವನ್ನು ತಲುಪಿಸುತ್ತದೆ. ಈ ವಿಂಟೇಜ್ ಕಾರ್ಗಳು ನವೀನತೆ ಮತ್ತು ಶ್ರೇಷ್ಠತೆಯ ಜೊತೆ ಭವಿಷ್ಯಕ್ಕೆ ಹೆಜ್ಜೆ ಹಾಕಲು ಪ್ರೇರಣೆಯಾಗಿ ಉಳಿಯುತ್ತದೆ. ಈ ವಿಂಟೇಜ್ ಕಾರುಗಳು ಯಾವಾಗಲೂ ಧೈರ್ಯ ಮತ್ತು ಶೈಲಿಯನ್ನು ಪ್ರತಿನಿಧಿಸುತ್ತದೆ. ಸಖತ್ ಅಂದರೆ ಸಖತ್ ಕಾರ್ಗಳು ಮಾತ್ರ. ಲೈಫಲ್ಲಿ ಒಂದ್ಸಲ ಆದರೂ ಈ ಥರ ನಾನು ನೋಡಿಯೇ ಸಾಯಬೇಕು ಗುರು. ಏನು ಗಾಡಿಗಳು ಗುರು, ನಮ್ಮ ಅಪ್ಪಂದಿರಲ್ಲ ಅವ್ರ ಅಪ್ಪಂದಿರೋ ನೋಡಿರಲ್ಲ ಕೆಲವೊಂದು ಕಾರ್ಗಳನ್ನ. ಆ ಕಾರ್ಗಳನ್ನೆಲ್ಲ ನಮಗೆ ನೋಡಲಿಕ್ಕೆ ಮೈಸೂರಿನ ಪಯಣ ಮ್ಯೂಸಿಯಂ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಸೊ ನೀವು ಎಲ್ಲರೂ ಬನ್ನಿ, ನೋಡಿ, ನಿಮ್ಮ ಕಣ್ತುಂಬಿಸ್ಕೊಂಡ್ರೆ ತುಂಬ ಖುಷಿ ಆಗ್ತದೆ. 50 ರೂಪೀಸ್ ಇದಕ್ಕೆ ಎಂಟ್ರಿ ಟಿಕೆಟ್ ಇದೆ, ಬಟ್ 50 ರೂಪೀಸ್ ಏನೂ ಮ್ಯಾಟ್ರ್ ಆಗಲ್ಲ ಇಂಥ ಕೋಟಿ ಬೆಲೆ ಬಾಳುವ ಗಾಡಿಗಳನ್ನ ನೋಡುವಾಗ. ಸೊ ಎಲ್ಲರೂ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರಿ ಬನ್ನಿ. ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಈ ಕಾರ್ಗಳನ್ನ ನೋಡುವಾಗ. ನೀವು ನೋಡ್ತಿದ್ದೀರಲ್ಲ, ಸಖತ್ ಅಂದರೆ ಸಖತ್ ಕಾರ್ಗಳು ಮಾತ್ರ, ಸಖತ್ ಅಂದರೆ ಸಖತ್ ಕಾರ್ಗಳು ಮಾತ್ರ. ಹಾಗೆ ಈ ವಿಂಟೇಜ್ ಕಾರ್ ಕಲೆಕ್ಷನ್ ವಿವಿಧ ಕಾಲಘಟ್ಟಗಳ ಜೊತೆಗಿನ ಸಂಯೋಜನೆ ಮತ್ತು ಕಾರು ಪ್ರಿಯರ ಹೃದಯಗಳನ್ನು ತಲುಪುವ ಪ್ರೇಮದ ಸಂಕೇತ ಕೂಡ ಇದಾಗಿದೆ. ಈ ವಿಂಟೇಜ್ ಕಾರುಗಳು ಕೇವಲ ಒಂದು ಹಳೆಯ ಕಾರುಗಳಲ್ಲ, ಅದು ತನ್ನದೇ ಆದ ವಿಶೇಷತೆಯನ್ನು, ತಂತ್ರಜ್ಞಾನವನ್ನು ಮತ್ತು ನವೀನತೆಯನ್ನು ಹತ್ತಿರದಿಂದ ಕಾಣಲು ಸ್ಫೂರ್ತಿಯಾಗಿದೆ. ಟ್ರ್ಯಾಕ್ಟರ್ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹಕ್ಕನ್ ಒಯ್ತಾರೆ. ಸಿಗ್ನಲ್ ನಲ್ಲೇ ಶೇವಿಂಗ್ ಮಾಡಿ, ಟ್ರಾಫಿಕ್ ಅಲ್ಲೇ ಮೇಕಪ್ ಮಾಡಿ, ಪಾರ್ಕಿಂಗ್ ಲಾಟ್ ಅಲ್ಲಿ ಪ್ರೀತಿ ಮಾಡ್ತಾರೋ. ನಮ್ಮೂರಲ್ಲಿ ಹಂಗೇನಿಲ್ಲ, ಬಸ್ಸಲ್ ಜಾಗ ಸಾಕಾಗಲ್ಲ, ಟಾಪಲ್ ಕೂತು ಬೀಡಿ ಸೇತಾರೆ.
ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಹಾಡುವೆ ಕೇಳಿ, ನಾ ಹಾಡುವೆ ಕೇಳಿ, ಕರ್ನಾಟಕದ ಇತಿಹಾಸದಲ್ಲಿ. ಈ ಪಯಣ ಮ್ಯೂಸಿಯಮ್ಮು ಬರೀ ಕಾರಿಗೆ ಮಾತ್ರ ಸೀಮಿತ ಅಲ್ಲ, ಬಟ್ ಅದೇ ರೀತಿ ಇದರಲ್ಲಿ ಬಂದ ನಮ್ಮ ಹಳೆಯ ಕಾಲದ ನಮ್ಮ ಪದ್ಧತಿಗಳಾಗಿರ್ಬೋದು, ಹೇಗೆ ನಮ್ಮ ಒಂದು ಅಡುಗೆ ಸಾಮಾನು ಏನೆಲ್ಲ ಯೂಸ್ ಮಾಡ್ತಿದ್ರು ಆ ಥರ ಐಟಮ್ಗಳಾಗಿರ್ಬೋದು, ನಮ್ಮ ದೈವ ಕಲೆಗಳು ಪ್ರತಿಯೊಂದು ಕೂಡ ಇದರಲ್ಲಿದೆ. ಇದು ಅನ್ನೋಂಥ ಪ್ಯಾಕೇಜ್ ಮ್ಯೂಸಿಯಮ್ ಅಂತ ಕೂಡ ಹೇಳ್ಬೋದು. ಆದರೆ ಮೋಸ್ಟ್ಲಿ ಸ್ವಲ್ಪ ಆಟೋಮೊಬೈಲ್ ಲವರ್ಸಿಗೆ ಸ್ವಲ್ಪ ಅಟ್ರ್ಯಾಕ್ಟ್ ಮಾಡುವಂಥ ಪ್ಲೇಸ್ ಇದು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. 50 ರುಪೀಸ್ಗೆ ಮೋರ್ ದೆನ್ ವರ್ತ್ ಅಂತ ಹೇಳ್ಬೋದು. ಸೊ ನೀವು ನೆಕ್ಸ್ಟ್ ಟೈಮ್ ಮೈಸೂರಿಗೆ ಏನಾದರೂ ಬಂದರೆ ಮರೆಯದೆ ಈ ಜಾಗಕ್ಕೆ ವಿಸಿಟ್ ಮಾಡಿ, ಬನ್ನಿ, ನೀವು ನೋಡಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೆಕ್ಸ್ಟ್ ಯಾವ ಥರ ಕಂಟೆಂಟ್ ವಿಡಿಯೋ ಮಾಡಬೇಕು ಹಾಗೂ ನಿಮ್ಮ ಫ್ರೀ ಸಜೆಷನ್ಗಳನ್ನು ನೀವು ಕಮೆಂಟ್ ಥ್ರೂ ಕೊಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತೀರಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್.